ಡಾಕ್ಟರ್ ಪೂರ್ಣಿಮಾ ಅಂತ ಬೆಂಗಳೂರಲ್ಲಿ ಲಿವರ್ ಸ್ಪೆಷಲಿಸ್ಟ್ ಇದ್ದಾರೆ. ಅವ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ನಾಳೆನೇ ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಅಷ್ಟು ಉಪಕಾರ ಮಾಡಿ ಡಾಕ್ಟ್ರೆ. ಕಾಂತಿ ಉಳಿಯೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಿ. ಪುಟ್ಟಣ ಮನೆಗೆ ದುಡ್ಡು ಕೊಟ್ಟನಲ್ಲ, ಕೊಡು. ತಗೊಳ್ಳಿ, 50,000 ಇದೆ. ನನಗೆ ಗೊತ್ತು ಇದು ಸಾಕಾಗಲ್ಲ ಅಂತ. ಎಷ್ಟು ಬೇಕಾಗುತ್ತೋ ಹೇಳಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಕೊಡ್ತೀನಿ. ಆದರೆ ಕಾಂತಿ ಉಳಿಬೇಕು ಅಷ್ಟೇ. ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಿ ಅಂದರೆ ಕಾಂತಿ ಬೇಗ ಹುಷಾರಾಗೇ ಆಗ್ತಾರೆ. ನೀವು ನಿಮ್ಮ ಕೆಲಸದ ಹುಡುಗಿನೇ ಇಷ್ಟು ನಕರೆಯಿಂದ ನೋಡ್ಕೊಳ್ತಾ ಇದ್ದೀರಾ. ಇನ್ನು ಡಾಕ್ಟರ್ ಆಗಿ ನಾನು ನನ್ನ ಪೇಷಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ದೆ ಹೋದರೆ ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಾವು ಕಾಂತಿ ನೋಡ್ಬೋದಾ? ಸರಿ. ನಾನು ನಿಮ್ಗೆ ಎಷ್ಟೇ ಕಷ್ಟ ಕೊಟ್ಟರು ನೀನು ನನ್ನ ಜೀವ ಉಳಿಸ್ದೆ. ನಾನು ಅಷ್ಟೇ, ಹೇಗಾದರೂ ಮಾಡಿ ನಾನು ನಿನ್ನ ಉಳಿಸ್ಕೊತೀನಿ. ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೆ ಅಮ್ಮ. ಡಾಕ್ಟ್ರು ನಾಳೆ ಬರ್ತಾರಂತೆ. ಸರಿ. ನಮ್ಮಿಂದ ಕಾಂತಿನ ಉಳಿಸ್ಕೊಡೋದಕ್ಕಾಗೋದೇ ಇಲ್ವಾ? ಅಯ್ಯೋ, ಇದೇನು ಹೀಗೆ ಮಾತಾಡ್ತಿದ್ಯಾ? ಇಷ್ಟು ದಿವಸ ಇದ್ದಿದ್ದು ಹೋಗಿ ಇವತ್ತೆಲ್ಲ ಇತ್ತು. ಯಾಕೋ ಗೊತ್ತಿಲ್ಲ ಕಣು, ತುಂಬಾ ಭಯ ಶುರು ಆಗಿದೆ. ಏನೂ ಆಗಲ್ಲ ಐಶ್ವರ್ಯ. ನಂಗೆ ಸ್ವಲ್ಪ ಸಾಲ ಬೇಕಾಗಿತ್ತು. ವಾಟ್? ಸಾಲನಾ? ನಿನಗ? ನೋನೋ, ಸಾಲ ಕೇಳಿ ಸ್ನೇಹ ಕಳ್ಕೊಂಬೇಡಿ ಅಂತ ನಾನು ಸ್ಕೂಲಲ್ಲಿ ಪಾಠ ಕೇಳಿದ್ದೀನಿ. ನಿಂಗೆ ಸಾಲ ಕೊಡೋಕ್ಕಾಗಲ್ಲಪ್ಪ. ನಿನಗೆ ಅಷ್ಟೊಂದು ಹಣ ಬೇಕು ಅಂದರೆ ನಾನು ಕೊಡ್ತೀನಿ, ಆದರೆ ಅದ್ರ ಅಗತ್ಯನೇ ಇಲ್ವಲ್ಲ ಈಗ. ಅಂದ್ರೆ ಇವತ್ತು ನಿಮ್ಮ ಅತ್ತೆ ಮತ್ತೆ ಭಾವ ಇಲ್ಲಿಗೆ ಬಂದಿದ್ರು. ಏನು? ಅತ್ತೆ ಭಾವ ಬಂದಿದ್ರಾ? ಬಂದು 50,000 ಅಡ್ವಾನ್ಸ್ ಕೊಟ್ಟೋದ್ರು. ಇನ್ನೂ ಎಷ್ಟು ಬೇಕು ಅಂತ ಹೇಳಿ ಟ್ರೀಟ್ಮೆಂಟ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಹೌದಾ ಜೀವನ್? ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಿನಗೆ ನಂಬೋಕ್ಕಾಗದೇ ಇರ್ಬೋದು, ಆದ್ರೆ ಇಲ್ಲಿದೆ ನೋಡು ಸಾಕ್ಷಿ. ಐಶ್ವರ್ಯ, ಇವರೇ ಡಾಕ್ಟರ್ ಪೂರ್ಣಿಮಾ ಅಂತ. ನಾನು ಹೇಳ್ತಾ ಇದ್ನಲ್ಲ, ತುಂಬಾ ದೊಡ್ಡ ಸ್ಪೆಷಲಿಸ್ಟ್ ಅಂತ. ಇಂಥ ಕೇಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ತುಂಬಾ ಫೇಮಸ್. ನಮಸ್ತೆ ಮೇಡಮ್. ಜೀವನ್ ನನಗೆಲ್ಲ ಹೇಳಿದ್ರು. ನೀವು ಕಾಂತಿ ಅನ್ನೋರ ಬಗ್ಗೆ ತೋರಿಸ್ತಾ ಇರೋ ವಿಶ್ವಾಸ, ತಗೋತಾ ಇರೋ ಕಾಳಜಿ ಕೇಳಿ ತುಂಬಾ ಸಂತೋಷ. ಅದು ನನ್ನ ಕರ್ತವ್ಯ ಮೇಡಮ್. ಕಾಂತಿ ಬೇಗ ಹುಷಾರಾಗ್ತಾಳಲ್ವಾ? ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ, ನೋಡೋಣ. ಮಿಕ್ಕಿದ್ದು ದೇವ್ರಿಚ್ಛೆ. ಹಾಗೆ ಹೇಳ್ಬೇಡಿ ಮೇಡಮ್, ಹೇಗಾದ್ರೂ ಮಾಡಿ ದಯವಿಟ್ಟು ಕಾಂತಿನ ಉಳಿಸ್ಕೊಡಿ. ಶೂರ್, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಆಪರೇಷನ್ಗೆಲ್ಲ ರೆಡಿ ಇದೆಯಾ? ಎಸ್ ಡಾಕ್ಟರ್. ಓಕೆ, ಗೆಟ್ ಹರ್ ಟು ದ ಓಟಿ. ಶೂರ್. ಐಶ್ವರ್ಯ, ಫಸ್ಟ್ ಕಾಂತಿ ನೋಟಿಗೆ ಶಿಫ್ಟ್ ಮಾಡೋಣ. ಡಾಕ್ಟರ್, ಏನಾಯ್ತು? ಕಂಗ್ರ್ಯಾಚುಲೇಷನ್ಸ್ ಐಶ್ವರ್ಯ, ಆಪರೇಷನ್ ಸಕ್ಸಸ್ಫುಲ್. She'll be perfectly all right. Nothing to worry. ಜೀವನ್, ಆಪರೇಷನ್ ಸಕ್ಸಸ್ ಆಯ್ತಂತೆ. ನಾನು ಹೇಳಿರ್ಲಿಲ್ವಾ ಡಾಕ್ಟರ್ ಪೂರ್ಣಿಮಾ ಅವ್ರು ಬಂದ್ರೆ ಕಾಂತಿ ಖಂಡಿತ ಹುಷಾರಾಗ್ತಾರೆ ಅಂತ? ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ 48 hours ಯಾರಾದರೂ ಅವ್ರ ಜೊತೆ ಇರಲೇಬೇಕು. ನಾನು ಅವ್ರ ಜೊತೆ ಇರ್ತೀನಿ ಡಾಕ್ಟರ್. ನಾನು ಬರ್ತೇನೆ. ಐಶ್ವರ್ಯ, ಬಂದೇ ಇರೋ. ಐಶು, ಐಶು. ಅಯ್ಯೋ, ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಮಗಳು 3 ಹೊತ್ತು ಹೀಗೆ ಹಾಸ್ಪಿಟ್ಲಲ್ಲೇ ಬಿದ್ದಿದ್ರೆ ಯಾವ ತಾಯಿಗೆ ಸಂಕಟ ಆಗಲ್ಲ ಹೇಳು? ಅಮ್ಮ, ನಾನೇನು ಕಾಂತಿ ಥರ ಹಾಸಿಗೆ ಹಿಡ್ದಿಲ್ಲ ನೀನು ಬೇಜಾರು ಮಾಡ್ಕೊಳಕ್ಕೆ. ಜೀವನ್ ನಿನ್ಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾನೆ. ಅದು ಯಾರೋ ದೊಡ್ಡ ಡಾಕ್ಟರ್ ಬರ್ತಾರೆ, ಕಾಂತಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನೀನ್ ತಾನೇ ಹೇಳ್ದೆ. ಹಾಗಿರುವಾಗ ನೀನು ಊಟ ತಿಂಡಿ ಬಿಡೋದ್ರಲ್ಲಿ ಅರ್ಥ ಏನಿದೆ ಹೇಳು? ನಾನು ಹೇಳ್ತೀನಿ ಕೇಳು, ಹಠ ಮಾಡಬೇಡ. ಕಾಂತಿನ ನಾನು ನೋಡ್ಕೋತೀನಮ್ಮ, ನೀನು ಹೋಗೆ ಪ್ಲೀಸ್. ಸರಿ, ನೀ ಇಲ್ಲೇ ಇರು, ನಾನು ಹೋಗ್ತೀನಿ. ಅಷ್ಟು ಮಾಡು. ಕಾಂತಿನ ನಾನು ನೋಡ್ಕೋತೀನಿ, ನೀನು ಏನು ಯೋಚನೆ ಮಾಡಬೇಡ. ನಡೀತು.